ಇವತ್ತು ಬಜೆಟ್ ಸಂಬಂಧಪಟ್ಟಂತೆ ಅಧಿವೇಶನ ಪ್ರಾರಂಭ ಆಯಿತು. ಅಧಿವೇಶನದ ಮೊದಲ ದಿನ ರಾಷ್ಟ್ರಪತಿಗಳ ಭಾಷಣ ಇರುತ್ತೆ. ಅದರಂತೆ ಮುರ್ಮು ಅವರು ಇವತ್ತು ಭಾಷಣ ಮಾಡಿದ್ರು. ಅವರ ಭಾಷಣಕ್ಕೆ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿ ಅವರು ಅವಮಾನ ಮಾಡಿಬಿಟ್ರ ಅನ್ನೋದು ಪ್ರಶ್ನೆ. ಬಡಪಾಯಿ ಮಹಿಳೆ ಭಾಷಣದ ಕೊನೆಗೆ ಸುಸ್ತಾಗಿದ್ರು ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ರು. ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ್ರು ಮುರ್ಮು. ರಾಷ್ಟ್ರಪತಿ ಭಾಷಣದ ಬಗ್ಗೆ ಸೋನಿಯಾ ಗಾಂಧಿ ಅವರು ಹಗುರ ಮಾತುಗಳನ್ನಾಡಿದ್ದಾರೆ. ಪದೇ ಪದೇ ಪುವರ್ ಲೇಡಿ ಅಂತ ಉಲ್ಲೇಖ ಮಾಡಿದ್ದಾರೆ ಸೋನಿಯಾ ಗಾಂಧಿ. ಸೋನಿಯಾ ಮಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಇದೇ ವಿಚಾರವನ್ನ ಇಟ್ಕೊಂಡು ಟೀಕೆ ಮಾಡಿದ್ರು. ಭಾಷಣ ಸಖತ್ ಬೋರಿಂಗ್ ಆಗಿತ್ತು. ಪುವರ್ ಲೇಡಿ ಮುರ್ಮು ಅನ್ನುವಂತಹ ವಿಚಾರವನ್ನ ಸೋನಿಯಾ ಗಾಂಧಿಯವರು ಪ್ರಸ್ತಾಪ ಮಾಡಿದ್ರು. ಆ ಮೂಲಕ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಸೋನಿಯಾ ಗಾಂಧಿ. ಕಾರಣ, ನೀವು ಯಾರ ಬಗ್ಗೆನಾದ್ರೂ ಟೀಕೆ ಮಾಡಿ, ಆದ್ರೆ ರಾಷ್ಟ್ರಪತಿಗಳ ಬಗ್ಗೆ ಮಾತನಾಡುವಾಗ ಈ ರೀತಿ ಪದ ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ಎಕ್ಸಾಕ್ಟ್ಲಿ ಸೋನಿಯಾ ಗಾಂಧಿ ಅವರ ರಿಯಾಕ್ಷನ್ ಹೇಗಿತ್ತು ಒಂದ್ಸಾರಿ ನೋಡ್ಬಿಡೋಣ. Boring. No comment. No, the poor lady, the president was getting very tired by the end. Repeating the same thing again and again. No, she could only speak for him. First promise. Boring. No comment. No, the poor lady, the president was getting very tired by the end. Repeating the same thing again and No, she again. could only speak for him. First promise. Boring. No comment. No, the poor lady, the president was getting very tired by the end. Repeating the same thing No, again and she again. could only speak for him. First promise. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ. ವಿಜಯ್, ರಾಷ್ಟ್ರಪತಿಗಳ ಬಗ್ಗೆ ಈ ರೀತಿ ಹಗುರ ಮಾತು ದೊಡ್ಡ ಮಟ್ಟದ ವಿವಾದ ಸೃಷ್ಟಿಯಾಗೋದ್ರಲ್ಲಿ ನೋ ಡೌಟ್ ಅನ್ಸುತ್ತೆ. ಶ್ರುತಿ, ರಾಷ್ಟ್ರಪತಿಗಳ ಭಾಷಣವನ್ನ ಟೀಕಿಸುವ ಭರದಲ್ಲಿ ಅವಮಾನ ಮಾಡಿದ ರಾಷ್ಟ್ರಪತಿಗಳಿಗೆ ಅನ್ನುವಂಥದ್ದು ಈಗ ಚರ್ಚೆ ವಿಚಾರ ಆಗಿರುವಂಥದ್ದು. ಯಾಕಂದ್ರೆ ಜಂಟಿ ಅಧಿವೇಶನ ಉದ್ದೇಶಿಸಿ ಹಿಂದೆ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಭಾಷಣವನ್ನ ಮಾಡಿದ್ರು, ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಅದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿರುವಂಥದ್ದು. ಅಂದ್ರೆ ಒಬ್ಬ ಮಹಿಳೆಗೆ ಒಂದು ಅಗೌರವ ತೋರೋ ರೀತಿಯಲ್ಲಿ, ಅವಮಾನ ಮಾಡೋ ರೀತಿಯಲ್ಲಿ ಕೂಡ ಮಾತಾಡಿರುವಂಥದ್ದು. ಭಾಷಣ ಸಂಬಂಧಪಟ್ಟಂತೆ ಟೀಕೆ ಮಾಡಿ ಅದಕ್ಕೆ ಯಾರಿಗೂ ಕೂಡ ಆಕ್ಷೇಪ ಇಲ್ಲ. ಯಾಕಂದ್ರೆ ಭಾಷಣ ಸರಿ ಇಲ್ಲ ಅಥವಾ ಸರ್ಕಾರದ ಪರವಾಗಿತ್ತು, ಇವೆಲ್ಲವೂ ಕೂಡ ಟೀಕೆ ಮಾಡುವಂಥದ್ದು ಒಂದು ಭಾಗ. ಆದ್ರೆ ಬಡಪಾಯಿ ಮಹಿಳೆ ಪಾಪ ಸುಸ್ತಾಗಿದ್ರು ಅನ್ನುವಂಥ ಪದ ಏನಿದೆ ಅದು ಮಹಿಳೆಗೆ ಮಾಡುವಂತ ಅವಮಾನ. ಅಂದ್ರೆ ಸಾಕಷ್ಟು ಹಿರಿಯರಾಗಿ ಮತ್ತು ಸಾಕಷ್ಟು ರಾಜಕೀಯ ಅನುಭವ ಇರುವಂತ ಸೋನಿಯಾ ಗಾಂಧಿ ಅವರ ಬಾಯಲ್ಲಿ ಈ ರೀತಿ ಯಾಕೆ ಮಾತು ಬಂತು ಅನ್ನೋಂಥದ್ದು ಕೂಡ ಈಗ ರಾಜಕೀಯವಾಗಿ ಸಾರ್ವಜನಿಕವಾಗಿ ಚರ್ಚೆಯ ವಿಚಾರ ಆಗಿರುವಂಥದ್ದು. ಅದು ಒಂದೊಂದು ಬಹಳ ಸ್ಪಷ್ಟ. ಟೀಕೆ ಟಿಪ್ಪಣಿಗಳು ರಾಜಕಾರಣದಲ್ಲಿ ಸಹಜ, ಆದ್ರೆ ಟೀಕೆ ಟಿಪ್ಪಣಿಗಳು ಒಬ್ಬ ಮಹಿಳೆಯನ್ನ ಅಥವಾ ಯಾರನ್ನು ಕೂಡ ಅಗೌರವ ರೀತಿಯಲ್ಲಿ ಕೂಡ ತೋರುವಂತಹ ಪದಗಳು ಬಳಕೆ ಆಗಬಾರ್ದು. ಇಂದು ಸೋನಿಯಾ ಗಾಂಧಿ ಕೊಟ್ಟಿರುವಂತಹ ಹೇಳಿಕೆ ಆ ರೀತಿ ಚರ್ಚೆ ವಿಚಾರ ಆಗಿರುವಂಥದ್ದು. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. Could only speak for him. First promise. Boring. No comment. No, the poor lady, the president was getting very tired by the end. Repeating the same thing No, again and she again. could only speak for him. First promise. Boring. No comment. No, the poor. ಇವತ್ತು ಬಜೆಟ್ ಸಂಬಂಧಪಟ್ಟಂತೆ ಅಧಿವೇಶನ ಪ್ರಾರಂಭ ಆಯಿತು. ಅಧಿವೇಶನದ ಮೊದಲ ದಿನ ರಾಷ್ಟ್ರಪತಿಗಳ ಭಾಷಣ ಇರುತ್ತೆ. ಅದರಂತೆ ಮುರ್ಮು ಅವರು ಇವತ್ತು ಭಾಷಣ ಮಾಡಿದ್ರು. ಅವರ ಭಾಷಣಕ್ಕೆ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿ ಅವರು ಅವಮಾನ ಮಾಡಿಬಿಟ್ರ ಅನ್ನೋದು ಪ್ರಶ್ನೆ. ಬಡಪಾಯಿ ಮಹಿಳೆ ಭಾಷಣದ ಕೊನೆಗೆ ಸುಸ್ತಾಗಿದ್ರು ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ರು. ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ್ರು ಮುರ್ಮು. ರಾಷ್ಟ್ರಪತಿ ಭಾಷಣದ ಬಗ್ಗೆ ಸೋನಿಯಾ ಗಾಂಧಿ ಅವರು ಹಗುರ ಮಾತುಗಳನ್ನಾಡಿದ್ದಾರೆ. ಪದೇ ಪದೇ ಪುವರ್ ಲೇಡಿ ಅಂತ ಉಲ್ಲೇಖ ಮಾಡಿದ್ದಾರೆ ಸೋನಿಯಾ ಗಾಂಧಿ. ಸೋನಿಯಾ ಮಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಇದೇ ವಿಚಾರವನ್ನ ಇಟ್ಕೊಂಡು ಟೀಕೆ ಮಾಡಿದ್ರು. ಭಾಷಣ ಸಖತ್ ಬೋರಿಂಗ್ ಆಗಿತ್ತು. ಪುವರ್ ಲೇಡಿ ಮುರ್ಮು ಅನ್ನುವಂತಹ ವಿಚಾರವನ್ನ ಸೋನಿಯಾ ಗಾಂಧಿಯವರು ಪ್ರಸ್ತಾಪ ಮಾಡಿದ್ರು. ಆ ಮೂಲಕ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಸೋನಿಯಾ ಗಾಂಧಿ. ಕಾರಣ, ನೀವು ಯಾರ ಬಗ್ಗೆನಾದ್ರೂ ಟೀಕೆ ಮಾಡಿ, ಆದ್ರೆ
ರಾಷ್ಟ್ರಪತಿಗಳ ಬಗ್ಗೆ ಮಾತನಾಡುವಾಗ ಈ ರೀತಿ ಪದ ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ಎಕ್ಸಾಕ್ಟ್ಲಿ ಸೋನಿಯಾ ಗಾಂಧಿ ಅವರ ರಿಯಾಕ್ಷನ್ ಹೇಗಿತ್ತು ಒಂದ್ಸಾರಿ ನೋಡ್ಬಿಡೋಣ. Boring. No comment. No, the poor lady, the president was getting very tired by the end. Repeating the same thing No, again and she again. could only speak for him. False promise. Boring. No comment. No, the poor lady, the president was getting very tired by the end. Repeating the same thing No, again and she again. could only speak for him. False promise. Boring. No comment. No, the poor lady, the president was getting very tired by the end. Repeating the same thing No, again and she again. could only speak for him. False promise. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ. ವಿಜಯ್, ರಾಷ್ಟ್ರಪತಿಗಳ ಬಗ್ಗೆ ಈ ರೀತಿ ಹಗುರ ಮಾತು ದೊಡ್ಡ ಮಟ್ಟದ ವಿವಾದ ಸೃಷ್ಟಿಯಾಗೋದ್ರಲ್ಲಿ ನೋ ಡೌಟ್ ಅನ್ಸುತ್ತೆ. ಶ್ರುತಿ, ರಾಷ್ಟ್ರಪತಿಗಳ ಭಾಷಣವನ್ನ ಟೀಕಿಸುವ ಭರದಲ್ಲಿ ಅವಮಾನ ಮಾಡಿದ ರಾಷ್ಟ್ರಪತಿಗಳಿಗೆ ಅನ್ನುವಂಥದ್ದು ಈಗ ಚರ್ಚೆ ವಿಚಾರ ಆಗಿರುವಂಥದ್ದು. ಯಾಕಂದ್ರೆ ಜಂಟಿ ಅಧಿವೇಶನ ಉದ್ದೇಶಿಸಿ ಹಿಂದೆ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಭಾಷಣವನ್ನ ಮಾಡಿದ್ರು, ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಅದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿರುವಂಥದ್ದು. ಅಂದ್ರೆ ಒಬ್ಬ ಮಹಿಳೆಗೆ ಒಂದು ಅಗೌರವ ತೋರೋ ರೀತಿಯಲ್ಲಿ, ಅವಮಾನ ಮಾಡೋ ರೀತಿಯಲ್ಲಿ ಕೂಡ ಮಾತಾಡಿರುವಂಥದ್ದು. ಭಾಷಣ ಸಂಬಂಧಪಟ್ಟಂತೆ ಟೀಕೆ ಮಾಡಿ ಅದಕ್ಕೆ ಯಾರಿಗೂ ಕೂಡ ಆಕ್ಷೇಪ ಇಲ್ಲ. ಯಾಕಂದ್ರೆ ಭಾಷಣ ಸರಿ ಇರಲಿಲ್ಲ ಅಥವಾ ಸರ್ಕಾರದ ಪರವಾಗಿತ್ತು, ಇವೆಲ್ಲವೂ ಕೂಡ ಟೀಕೆ ಮಾಡುವಂಥದ್ದು ಒಂದು ಭಾಗ. ಆದ್ರೆ ಬಡಪಾಯಿ ಮಹಿಳೆ ಪಾಪ ಸುಸ್ತಾಗಿದ್ರು ಅನ್ನುವಂಥ ಪದ ಏನಿದೆ ಅದು ಮಹಿಳೆಗೆ ಮಾಡುವಂತ ಅವಮಾನ. ಅಂದ್ರೆ ಸಾಕಷ್ಟು ಹಿರಿಯರಾಗಿ ಮತ್ತು ಸಾಕಷ್ಟು ರಾಜಕೀಯ ಅನುಭವ ಇರುವಂತ ಸೋನಿಯಾ ಗಾಂಧಿ ಅವರ ಬಾಯಲ್ಲಿ ಈ ರೀತಿ ಯಾಕೆ ಮಾತು ಬಂತು ಅನ್ನೋಂಥದ್ದು ಕೂಡ ಈಗ ರಾಜಕೀಯವಾಗಿ ಸಾರ್ವಜನಿಕವಾಗಿ ಚರ್ಚೆಯ ವಿಚಾರ ಆಗಿರುವಂಥದ್ದು. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ಟೀಕೆ ಟಿಪ್ಪಣಿಗಳು ರಾಜಕಾರಣದಲ್ಲಿ ಸಹಜ. ಆದ್ರೆ ಟೀಕೆ ಟಿಪ್ಪಣಿಗಳು ಒಬ್ಬ ಮಹಿಳೆಯನ್ನಾದ್ರೂ ಯಾರನ್ನು ಕೂಡ ಅಗೌರವ ರೀತಿಯಲ್ಲಿ ಕೂಡ ತೋರುವಂತಹ ಪದಗಳು ಬಳಕೆ ಆಗಬಾರ್ದು. ಇಂದು ಸೋನಿಯಾ ಗಾಂಧಿ ಕೊಟ್ಟಿರುವಂತಹ ಹೇಳಿಕೆ ಆ ರೀತಿ ಚರ್ಚೆ ವಿಚಾರ ಆಗಿರುವಂಥದ್ದು. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. Could only speak for him. False promise. Boring. No comment. No, the poor lady, the president was getting very tired by the end. Repeating the same thing No, again and she again. could only speak for him. False promise. Boring. No comment. No, the poor. ಇವತ್ತು ಬಜೆಟ್ ಸಂಬಂಧಪಟ್ಟಂತೆ ಅಧಿವೇಶನ ಪ್ರಾರಂಭ ಆಯಿತು. ಅಧಿವೇಶನದ ಮೊದಲ ದಿನ ರಾಷ್ಟ್ರಪತಿಗಳ ಭಾಷಣ ಇರುತ್ತೆ. ಅದರಂತೆ ಮುರ್ಮು ಅವರು ಇವತ್ತು ಭಾಷಣ ಮಾಡಿದ್ರು. ಅವರ ಭಾಷಣಕ್ಕೆ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿ ಅವರು ಅವಮಾನ ಮಾಡಿಬಿಟ್ರ ಅನ್ನೋದು ಪ್ರಶ್ನೆ. ಬಡಪಾಯಿ ಮಹಿಳೆ ಭಾಷಣದ ಕೊನೆಗೆ ಸುಸ್ತಾಗಿದ್ರು ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ರು. ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ್ರು ಮುರ್ಮು. ರಾಷ್ಟ್ರಪತಿ ಭಾಷಣದ ಬಗ್ಗೆ ಸೋನಿಯಾ ಗಾಂಧಿ ಅವರು ಹಗುರ ಮಾತುಗಳನ್ನಾಡಿದ್ದಾರೆ. ಪದೇ ಪದೇ ಪುವರ್ ಲೇಡಿ ಅಂತ ಉಲ್ಲೇಖ ಮಾಡಿದ್ದಾರೆ ಸೋನಿಯಾ ಗಾಂಧಿ. ಸೋನಿಯಾ ಮಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಇದೇ ವಿಚಾರವನ್ನ ಇಟ್ಕೊಂಡು ಟೀಕೆ ಮಾಡಿದ್ರು. ಭಾಷಣ ಸಖತ್ ಬೋರಿಂಗ್ ಆಗಿತ್ತು, ಪುವರ್ ಲೇಡಿ ಮುರ್ಮು ಅನ್ನುವಂತ ವಿಚಾರವನ್ನ ಸೋನಿಯಾ ಗಾಂಧಿಯವರು ಪ್ರಸ್ತಾಪ ಮಾಡಿದ್ರು. ಆ ಮೂಲಕ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಸೋನಿಯಾ ಗಾಂಧಿ. ಕಾರಣ, ನೀವು ಯಾರ ಬಗ್ಗೆರಾದ್ರೂ ಟೀಕೆ ಮಾಡಿ, ಆದ್ರೆ ರಾಷ್ಟ್ರಪತಿಗಳ ಬಗ್ಗೆ ಮಾತನಾಡುವಾಗ ಈ ರೀತಿ ಪದ ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ಎಕ್ಸಾಕ್ಟ್ಲಿ ಸೋನಿಯಾ ಗಾಂಧಿ ಅವರ ರಿಯಾಕ್ಷನ್ ಹೇಗಿತ್ತು ಒಂದ್ಸಾರಿ ನೋಡ್ಬಿಡೋಣ. Boring.